ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ ನೆತ್ತ ರೋಕುಳಿ. ಬೈರತ್ನಲ್ಲಿ 5 ಸಾವು, 52 ಜನರಿಗೆ ಗಾಯ. ಅಹಿಂಸಾದ್ಯ ಪಟ್ಟಣದ ಅಪಾರ್ಟ್ಮೆಂಟ್ ಅನ್ನು ಧ್ವಂಸ ಮಾಡಲಾಗಿದೆ. 4 ವರ್ಷದ ಬಾಲಕಿ ಸೇರಿ 5 ದುರ್ಮರಣ ಹೊಂದಿದ್ದಾರೆ. ನೋಡಿ, ಯಾರದ್ದು ಅಧಿಕಾರದ ಹಪಾಹಪಿಗೋಸ್ಕರ, ನಾವೇ ಗ್ರೇಟು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ದೇಶಗಳಲ್ಲೂ, ನಾನು ಇರಾನ್ ಮಾತ್ರ, ಅಮೆರಿಕ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ಲ ದೇಶದಲ್ಲೂ ಈ ಅಮಾಯಕ ವರ್ಗ ಅನ್ನೋದೊಂದಿರುತ್ತೆ, ಜನಸಾಮಾನ್ಯರು ಅಂತ ಒಂದಿರತ್ತೆ. ಅವ್ರುಗಳಿಗೆ ಈ ಯುದ್ಧದ ಅವಶ್ಯಕತೆ ಇರಲ್ಲ. ಆದರೆ ಈ ಯುದ್ಧಗಳಾದಾಗ ಅಂಥವ್ರ ಜೀವ ಹೋಗ್ಬಿಡತ್ತೆ, ಪ್ರಾಣಗಳು ಹೋಗ್ಬಿಡತ್ತೆ, ಅಮಾಯಕರ ಬಲಿ ಆಗ್ಬಿಡತ್ತೆ. ಇಲ್ಲಿ ನೋಡಿ, 4 ವರ್ಷದ ಬಾಲಕಿ ಅಂತಂದರೆ ಪ್ರಪಂಚವನ್ನು ಕಂಡುಬಿಟ್ಟು ನೋಡಿಲ್ಲ, ಜೀವನ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಈ ಯುದ್ಧದಲ್ಲಿ ದುರ್ಮರಣ ಹೊಂದೋದು ಅಂತಂದರೆ, ಈ ಯುದ್ಧ ಅನ್ನೋದು ಒಳ್ಳೆಯದಕ್ಕಂತೂ ಅಲ್ಲ, ಸರ್ವನಾಶ ಮಾಡಿ ಹಾಕತ್ತೆ ಮುಂದಿನ ಪೀಳಿಗೆಯನ್ನು, ನಮ್ಮ ಇಷ್ಟೂ ವರ್ಷಗಳ ಅಭಿವೃದ್ಧಿ ಕಾರ್ಯಗಳನ್ನು. 4 ವರ್ಷದ ಬಾಲಕಿ ಈ ಒಂದು ಅಟ್ಯಾಕ್ನಲ್ಲಿ ಸಾವನ್ನಪ್ಪಿರೋದು, 5 ದುರ್ಮರಣ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 52 ಜನರಿಗೆ ಗಾಯಗಳಾಗಿದೆ, ಅವರೆಲ್ಲ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ.